ಗೈಸ್ ಇವತ್ತು ಡೇ 1 ಹೋಮ್ ಮೇಡ್ ಫುಡ್ ಓನ್ಲಿ ಚಾಲೆಂಜ್. ಆಗಲ್ಲ, ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌಡ್ರ ಬ್ಲಾಗ್ಸ್. ಸೊ ಇವತ್ತಿನಿಂದ ನಾನು ಚಾಲೆಂಜಸ್ ತೊಗೊಳ್ಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಿರೋ ಚಾಲೆಂಜ್ ಬಂದು ಹೋಮ್ ಮೇಡ್ ಫುಡ್ ಓನ್ಲಿ. ಅಂದರೆ ಹೊರಗಡೆ ನಾನೇನು ತಿನ್ನಲ್ಲ, ಮನೇಲಿ ಮಾಡಿರೋ ಅಡುಗೆ ಊಟ ಮಾತ್ರ ಮಾಡ್ತೀನಿ. ಈ ಥರ ಡಿಮೋಟಿವೇಟ್ ಮಾಡೋ ಜನ ಇರೋ ತನಕ, ಅವ್ರು ಆಗಲ್ಲ ಅನ್ನೋ ತನಕ ನಾನು ಅದನ್ನ ಸಾಧಿಸಿ ತೋರಿಸ್ತೀನಿ. ಇದೇ ನ್ಯೂ ಇಯರ್ ರೆಸಲ್ಯೂಷನ್ ಅಲ್ಲ, ಇದೊಂದು ಚಿಕ್ಕ ಚಾಲೆಂಜ್ ನಾನು ನನಗೆ ತಗೊಂಡಿರೋದು ಡಿಸಿಪ್ಲಿನ್ ಮಾಡ್ಕೊಳಕ್ಕೆ. ಬಿಲ್ಕುಲ್ ನಾಟ್ ಇವನ್ ಅ ಚಾಕ್ಲೇಟ್, ನಾಟ್ ಇವನ್ ಅ ಚಿಪ್ಸ್ ಕೂಡ ತಿನ್ನಂಗಿಲ್ಲ ಹೊರಗಡೆ. ಸೊ ಇಲ್ಲ, ನಾನು ಬೇರೆ ಕ್ಯಾಮ್ರಾ ಹಾನೆಸ್ಟ್ ಆಗಿರ್ತೀನೋ ಇಲ್ವೋ, ನನಗೆ ನಾನು ಹಾನೆಸ್ಟ್ ಆಗಿರ್ತೀನಿ. ಆ್ಯಂಡ್ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು ನಮ್ಮ ಮಾಮ ಚಿತ್ರಾನ್ನ ಮಾಡಿದ್ರು. ನೋಡ್ತಾ ಇರ್ಬೋದು, ನಮ್ಮ ಅಮ್ಮನವ್ರ ಕೈಯಾರ ಚಿತ್ರಾನ್ನ ಮಾಡ್ಕೊಂಡ್ಬಂದ್ರು. ನಮ್ಮ ಅಕ್ಕ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರು. ಸೊ ಅವರೇ ಚಿತ್ರಾನ್ನ ಮಾಡಿ ಆಮೇಲೆ ಅವರೇ ಕಾಫಿ ಕೂಡ ಮಾಡಿಕೊಟ್ರು. ಚಿತ್ರಾನ್ನ ತಿಂದು ಕಾಫಿ ಕುಡಿದು ಮನೆಗೆ ಬಂದಿದ್ದೀನಿ. ಸೊ ಬೆಳಗ್ಗಿಂದು ಬ್ರೇಕ್ಫಾಸ್ಟ್ ಹೋಮ್ ಕುಕ್ ಫುಡ್ ಸಕ್ಸಸ್ಫುಲ್. ಸೊ ಮನೆಗೆ ಬಂದರೆ ವಿಷಯ ಗೊತ್ತಾಗಿದ್ದೇನೆಂದರೆ ನಮ್ಮ ಮನೇಲಿ ಸಿಲಿಂಡರೇ ಇಲ್ಲ ಅಂತ. ಗಣೇಶನ ಮದುವೆಗೆ 108 ವಿಘ್ನ ಅನ್ನಂಗೆ ಆಯ್ತಿದ್ದು. ನನ್ನ ತಮ್ಮ ಪಿಜ್ಜಾ ತರ್ಸ್ಕೊಂಡು ತಿಂದ. ನಮ್ಮಮ್ಮ ನನ್ನ ತಮ್ಮ ಇದ್ರು ಮನ್ಸು ಮುಟ್ಕೊಂಡು ಹೇಳು, ನಾನು ತಿಂದೇನೋ. ಏನ್ ಸುಳ್ಳು ಹೇಳ್ತೀಯ ರಕ್ಷು? ಮಮ್ಮಿ ನಾನು ಪಿಜ್ಜಾ ತಿಂದೇನಮ್ಮ. ನಮ್ಮಮ್ಮ ಸುಳ್ಳು ಹೇಳಲ್ಲ ಗೈಸ್, ನಾನು ತಿನ್ಲಿಲ್ಲ. ನಾನು ಅದು ತಗೊಂಡಿದ್ದು ಚಾಲೆಂಜ್ ತಗೊಂಡಿದ್ದೀನಿ ಅಂದರೆ ನಾನು ಅದನ್ನು ಮಾಡೇ ಮಾಡ್ತೀನಿ. ಇವಾಗಲೂ ಕೂಡ ಅವನು ಚಿಪ್ಸು ಅದು ಚಾಕೋಸ್ ಎಲ್ಲ ತೊಗೊಂಬಂತಿದ್ದ, ನಾನು ಏನೂ ತಿಂದಿಲ್ಲ. ಬಿಕಾಸ್ ಚಾಲೆಂಜ್ ಆಸ್ ಅ ಚಾಲೆಂಜ್. ನಾನು ಅಗೇನ್ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ನಾನು ಹೋಗಿ ತಿನ್ಕೊಂಬರ್ಬೋದು, ಬಟ್ ನಾನು ನನಗೆ ಸತ್ಯವಾಗಿರಬೇಕು. ಸೊ ಇಲ್ಲಿ ತನಕ ಚಾಲೆಂಜ್ ಇಲ್ಲಿ ತನಕ ಹಿಂಗೆ ಬಂದಿದೆ. ಟೆಂಪ್ಟ್ ಆಗಿಲ್ಲ ನಾನು ಎಲ್ಲೂ. ಸೊ ವಿಲ್ ಸಿ. ಇವಾಗ ಗ್ಯಾಸ್ ಸಿಲಿಂಡರ್ ಬಂದಿದೆ ಮನೆಗೆ. 5 ಗಂಟೆ ಆಗಿದೆ ಟೈಮು. ಹೊಟ್ಟೆ ಎಸಿತಿದೆ, ಏನಾದ್ರು ತಿನ್ನೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಮನೇಲೇ ಚುರುಮುರಿ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಏನು ಚುರುಮುರಿ ಮಾಡ್ಕೊಳ್ಳೋದ, ಇಲ್ಲ ಅಂತಂದರೆ ನಮ್ಮಮ್ಮ ಅಡುಗೆನೇ ಏನಾದರೂ ಮಾಡ್ಬೋದು ಅಂತ ಅಂತಿದ್ರು. ನೋಡೋಣ ಚುರುಮುರಿ ಮಾಡೋದ ಇಲ್ಲ ಅಡುಗೆ ಮಾಡೋದ ಅಂತ. ಸ್ಟೇ ಟ್ಯೂನ್ಡ್. ನಮ್ಮ ನನಗೆ ಕಾಫಿ ಮಾಡಿಕೊಟ್ರು. ಆಮೇಲೆ ನಮ್ಮಮ್ಮನೇ ಹೇಳಿದ್ರು ಬಾಳೆಹಣ್ಣಿದೆ ತಿನ್ನು ಪರವಾಗಿಲ್ಲ ಅಂತ. ಸೊ ಬ್ರಂಚ್ಗೆ ಬಾಳೆಹಣ್ಣು ಕಾಫಿ ಆಯಿತು. ಕಾಫಿ ಜೊತೆಗೆ ಬಿಸ್ಕೆಟ್ ತಿಂತಾ ಇದ್ದಾರೆ. ನಾನು ಮಾತ್ರ ಕಾಫಿ ಜೊತೆಗೆ ಬಾಳೆಹಣ್ಣು ತಿಂತಾ ಇದ್ದೀನಿ. ಜೊತೆಗೆ ತಿಂತಾ ಇಲ್ಲ, ಕಾಫಿ ಕುಡಿದ್ಬಿಟ್ಟು ಬಾಳೆಹಣ್ಣು ತಿಂತಾ ಇದ್ದೀನಿ. ಸೊ ಇವತ್ತಿನ ಬ್ರಂಚ್ಗೆ ಅಗೇನ್ ಇಟ್ಸ್ ಅ ಹೋಮ್ ಮೇಡ್ ಫುಡ್. ಇತ್ತೀಚೆಗೆ ಕಾಫಿ ಕುಡಿಯೋಕೆ ಶುರು ಮಾಡ್ತಾ ಇದ್ದೀನಿ. ನಾನು ಕಾಫಿ ಕುಡಿತಿರ್ಲಿಲ್ಲ ನಾನು. ಅದು ಬಾಣ್ಲಿ ತರ ಕಾಣಬಾರ್ದು. ತಿರುಪತಿ ತಿಮ್ಮಪ್ಪನ ಆಯ್ತದೆ. ಇನ್ನೊಂದು ಟ್ರೋಲ್ ಮಾಡ್ತಾರೆ ಗೈಸ್. ಬೇರೆಯವ್ರು ಯಾರು ಬೇಡವೇ ಬೇಡ ಟ್ರೋಲ್ ಮಾಡಕ್, ನಮ್ಮ ಮನೆಯವರೇ ಸಾಕು ನನಗೆ. ಸೊ ಗೈಸ್ ಚಿಯರ್ಸ್ ಟು ಕಾಫಿ. ಈಗ ಬ್ರೇಕ್ಫಾಸ್ಟ್ ತಿಂದಿದ್ದೀನಿ, ಬ್ರಂಚ್ಗಾಗಿದೆ. ನೆಕ್ಸ್ಟ್ ಡಿನ್ನರ್ಗೆ ಇವಾಗ ತರಕಾರಿ ಸಾಂಬಾರು. ಓಕೆ ಗೈಸ್, ಇವಾಗ ತರಕಾರಿ ಎಲ್ಲ ಹಾಕೊಂಡ್ಬಿಡೋಣ. ಫಸ್ಟು ನೂಕೋಲು ಹಾಕಿದ್ದೀನಿ, ಅಂದರೆ ಗೆಡ್ಡೆಕೋಸು, ಆಮೇಲೆ ಕ್ಯಾರೆಟು, ಮೂಲಂಗಿ, ಬದನೆಕಾಯಿ, ಟೊಮೊಟೊ. ನಮ್ಮನೇಲಿ ಕಾಳು ಅಂದರೆ ಎಲ್ಲರೂ ತಿಂತಾರೆ. ಸೊ ಉಪ್ಪು, ಮನೇಲೇ ನಮ್ಮ ಅಜ್ಜಿ ಮಾಡಿರೋ ಖಾರದ ಪುಡಿ 2 ಸ್ಪೂನ್ ಹಾಕ್ಲೇನಮ್ಮ. ಪ್ಲ್ಯಾನ್ ಇರಲಿಲ್ಲ ಗೈಸ್. ಹಿಂಗಿದ್ರು ನಾನು ಬರೀ ಮನೆ ಊಟನೇ ಮಾಡ್ಬೇಕಲ್ವ. ಇವತ್ತು ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ರಿಂದ ಹೌದು ಯೂಟ್ಯೂಬ್ಗೋಸ್ಕರನೇ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ಹೆಲ್ಪ್ ಮಾಡ್ತಾಯಿದ್ದೀನಿ, ಒಳ್ಳೇದೇ ಅಲ್ವಾ. ಕುಕ್ಕರಲ್ಲಿ ಬೇಯಕ್ಕಿಟ್ಟಾಯಿತು. ಸೊ ಅದಕ್ಕೆ ಒಗ್ಗರಣೆಗೆ ಇಲ್ಲಿ ಹುಣಸೆಹಣ್ಣು ರಸ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಈಗ ಈ ಕುಕ್ಕರ್ ವಿಷಲ್ 2 ಕೂಗಿದ ಮೇಲೆ, ತರಕಾರಿ ಎಲ್ಲ ಬೆಂದ ಮೇಲೆ ತೆಗೆದುಬಿಟ್ಟು ಒಗ್ಗರಣೆ ಹಾಕಬೇಕು. ನಾನು ಮಾಡಿರೋ ಸಾಂಬಾರ್ ತಯಾರಾಗಿದೆ. ಕಾಳು ಹಾಕಿ ತರಕಾರಿ ಹಾಕಿ ಸಾಂಬಾರು ಮಾಡಿ ಮುಗಿಸಿದ್ದೀನಿ.
ಈಗ ಗೈಸ್ ನೈಟ್ ಡಿನ್ನರ್ಗೆ ನಾನು ಮಾಡಿರೋ ತರಕಾರಿ ಕಾಳು ಸಾರು ಜೊತೆಗೆ ಮುದ್ದೆ ಆ್ಯಂಡ್ ಯಶ್ವಿನಾ ಕಾಳು ಡೇ 1 ಚಾಲೆಂಜ್ ಮುಗಿದಿದೆ. ಡಿನ್ನರ್ ಮಾಡ್ತಾಯಿದ್ದೀನಿ. ಹೋಮ್ ಮೇಡ್ ಫುಡ್ 3 ಹೊತ್ತು ಕೂಡ ಹೋಮ್ ಮೇಡ್ ಫುಡ್ಡೇ ತಿಂದು ಹೊರಗಡೆ ಏನೂ ತಿಂದಿಲ್ಲ. ಯಾವುದು ಹೊರಗಡೆ ಐಟಮ್ ಮನೇಲಿ ತಂದಿರೋದನ್ನು ಕೂಡ ತಿಂದಿಲ್ಲ ನಾನು. ಸೊ ಎಸ್, ಡೇ 1 ಆಫ್ ಚಾಲೆಂಜ್ ಕಂಪ್ಲೀಟೆಡ್. ಇದಾದಮೇಲೆ ನಾನು ಕೆಲಸ ಮಾಡಬೇಕು. ಬೈ. ಟೈಮ್ ನೋಡಿ 10:30. ಕೆಲಸ ಮಾಡ್ತಾಯಿದ್ದೀನಿ ನಾನು ಹೊರಗಡೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಬಿಸಿ ಅದೆಲ್ಲ ಸುಳ್ಳು. ನಾನು ತಿನ್ಬೇಕು ಅನ್ಸಿತ್ತು ಈ ಥರ ಮಾಡಿರೋದು. ತಗೊಂಬಂದು ನಾನು ಹೊಟ್ಟೆ ಉರಿಸ್ತವನೆ ಗೈಸ್. ಸುಳ್ಳು. ನಾನು ಚಾಕ್ಲೇಟ್ ತಿನ್ನಕ್ಕಾಗಲ್ಲ ನಿಜ, ಬಟ್ ಐ ಥಿಂಕ್ ಹಣ್ಣೆಲ್ಲ ತಿನ್ಬೋದು ನಾನು. ಚಾಕ್ಲೇಟ್ ನೋಡಿ ಗಾಯ್ಸ್, ಅವ್ರು ಮಾಡ್ಕೊಡೋದೆಲ್ಲ ಡೈರಿ ಮಿಲ್ಕಾ ಅವ್ರು ಮಾಡ್ಕೊಡ್ತಾರೆ. ಇದೇ ದುಡ್ಡು ಇದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 100 ರೂಪೀಸ್ಗೆ ಎಲ್ಲ ಐಟಮ್ ತಂದು ನಾನೇ ಇಷ್ಟೊಂದು ಮಾಡ್ಕೊತಿದ್ದೆ. ಸೇಮ್ ಟೇಸ್ಟ್ ಇದೆ. ಹೊಟ್ಟೆ ಉರಿಸ್ತವನೆ ಗೈಸ್. ಇವ್ರಿಗೆಲ್ಲ ಒಳ್ಳೇದಾಗ್ತದ. ಬನಾನಾ ಅದು ಇದರಲ್ಲೇ ತಂದ್ಬಿಟ್ಟವನೆ, ತರಕಾರಿ ಕಟ್ ಮಾಡೋದ್ರಲ್ಲೇ. ಮೀನಾಕ್ಷಿ ಎಂಥ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟು ಒಂದೊಂದು ಮುತ್ತು ಕಣೆ.